ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಸಿಂಪಲ್ ಅಡುಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಉದ್ದಿನ ಕಾಳು. ಉದ್ದಿನ ಕಾಳು ನೋಡಿದಾಗ ನಿಮ್ಮ ನೆನಪು ಏನಾಗುತ್ತೆ ಹೇಳಿ? ಇಡ್ಲಿ, ದೋಸೆ, ಸೆಟ್ ದೋಸೆ, ಪಡ್ಡು, ಉದ್ದಿನ ವಡೆ, ಇದಕ್ಕೆಲ್ಲ ಉದ್ದಿನ ಕಾಳು ಬೇಕೇ ಬೇಕಲ್ವಾ? ತಿಂಡಿ ಐಟಮ್ಸ್ಗೆ, ತಿಂಡಿ ಬ್ರೇಕ್ಫಾಸ್ಟ್ ರೆಸಿಪಿಗೆ ಉದ್ದಿನ ಕಾಳು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಆದರೆ ಇದರಿಂದ ಲಂಚ್ಗೂ ಕೂಡ ಏನಾದರೂ ವಿಶೇಷವಾಗಿ ಮಾಡ್ಬೋದು. ಅದು ತುಂಬ ಸುಲಭವಾಗಿ, ಈಸಿಯಾಗಿ 10 ನಿಮಿಷದಲ್ಲಿ 5ರಿಂದ 10 ನಿಮಿಷದೊಳಗೆ ಮಾಡ್ಬೋದು ಅಂತ ಗೊತ್ತಾ ನಿಮಗೆ? ಅದೇನಂತ ಅಂದರೆ, ಇದಕ್ಕೆ ಹೆಸರು ಉದ್ದಿನ ಹಿಟ್ಟು ಅಂತ. ನಮ್ಮ ಮಂಗಳೂರು, ಉಡುಪಿ ಕಡೆ ಪ್ರತಿಯೊಂದು ಫಂಕ್ಷನಲ್ಲೂ ಈ ಉದ್ದಿನ ಹಿಟ್ಟು ಅನ್ನೋ ರೆಸಿಪಿ ಕಡ್ಡಾಯವಾಗಿ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ, ಬೇಗ ಆಗೋಗುತ್ತೆ, ತುಂಬ ಸುಲಭ ಕೂಡ ಮಾಡೋದಕ್ಕೆ. ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ. ಏನೆಲ್ಲ ಬೇಕು ಅಂತ ನಿಮಗೆ ತೋರಿಸ್ತೀನಿ. ಎಷ್ಟು ಸುಲಭ ಇದೆ. ನಿಮ್ಮನೇಲಿ ತರಕಾರಿ ಏನೂ ಇಲ್ಲದೇ ಇದ್ದಾಗಲೂ ಕೂಡ ಇದನ್ನು ಮಾಡಿಕೊಂಡು ಪೂರ್ತಿ ಊಟ ಮಾಡ್ಬೋದು. ಆರಾಮಾಗಿ ಖುಷಿಯಾಗಿ ಊಟ ಮಾಡ್ಬೋದು ಅಂಥ ರೆಸಿಪಿ ಇದು. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಓಕೆ? ಈಗ ಇದಕ್ಕೇನೆಲ್ಲ ಬೇಕಂದರೆ ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಅದರಲ್ಲಿ ಏನೆಲ್ಲ ಅಂದರೆ ನೋಡಿ, ಉದ್ದಿನ ಕಾಳು ನಾನಿಲ್ಲಿ 1 ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮತ್ತು ಸ್ವಲ್ಪ ಇಂಗು, ನಾನಿಲ್ಲಿ ಪುಡಿ ಹಿಂಗೆ ತೋರಿಸಿದ್ದೀನಿ. ಮುದ್ದೆ ಹಿಂಗೆ ಕೂಡ ಬೇಕಂದ್ರೂ ಬಳಸ್ಬೋದು. ಮತ್ತು ಹುಳಿ ಮಜ್ಜಿಗೆ 1 ಲೋಟದಷ್ಟು ಇಟ್ಕೊಂಡಿದ್ದೀನಿ. ಮತ್ತು 1 ಇಂಚು ಶುಂಠಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಮತ್ತು ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು. ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸು. ಇದು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು ಅಷ್ಟೇ. ಈಗ ಒಂದು ಡ್ರೈ ಆಗಿರೋ ಮಿಕ್ಸಿ ಜಾರ್ ತೊಗೊಂಡು, ಅದ್ರಲ್ಲಿ ನೀರಿರಬಾರ್ದು, ಡ್ರೈ ಆಗಿರೋ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಉದ್ದಿನ ಕಾಳು ಹಾಕಿಬಿಟ್ಟು ಫೈನ್ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೋಬೇಕು. ನುಣ್ಣಗಿರೋ ಪೌಡ್ರ್ ಮಾಡ್ಕೋಬೇಕು. ಗಮನಿಸಿ, ಇದನ್ನು ಉದ್ದಿನ ಕಾಳನ್ನ ಹುರಿಯಲ್ಲ, ಹಾಗೇ ಹುರಿಯೋದೇನು ಬೇಕಾಗಲ್ಲ. ಹಾಗೇ ನೀವು ಫುಲ್ ನೈಸ್ ಪೌಡ್ರು, ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇರುತ್ತಲ್ಲ, ಆ ಥರ ಪುಡಿ ಮಾಡ್ಕೋಬೇಕು. ನೀವು ಕಂಪ್ಲೀಟ್ ಪುಡಿ ಮಾಡಿಕೊಂಡ್ರೆ ಆಯಿತು. ಮೇನ್ ಏನು ಈ ರೆಸಿಪಿಗೆ ಬೇಕಾಗಿರೋ ಉದ್ದಿನ ಹಿಟ್ಟು ಅಂತೀವಲ್ಲ, ಇದು ರೆಡಿ. ಇನ್ಮೇಲೆ ಇದೊಂದು ಇದ್ದರೆ ಸಾಕು. ನೀವು ಮಾಡಿಟ್ಕೊಂಡಿದ್ರೆ ನೀವು ಆರಾಮಾಗಿ ಯಾವಾಗ ಬೇಕು ನಿಮಗೆ ಅಡುಗೆಗೆ ಏನೂ ಇಲ್ಲ ಅಂದಾಗ ಅಥವಾ ಬೋರ್ ಆದಾಗ ಈ ಥರ 10 ನಿಮಿಷದಲ್ಲಿ ಮಾಡ್ಕೋಬೋದು. ನೋಡಿ, ಈಗ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಉದ್ದಿನ ಹಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಹೆಚ್ಚು ಕಮ್ಮಿ ಉದ್ದಿನ ಹಿಟ್ಟನ್ನ ಮಾಡ್ಕೋಬೋದು. ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಶುಂಠಿ, ನೀವು ಬಾಯಿಗೆ ಸಿಗಬಾರ್ದು ಅಂದರೆ ತುರಿದ್ಬಿಟ್ಟು ಕೂಡ ಹಾಕ್ಬೋದು ಶುಂಠಿನ. ಇದು ಸಣ್ಣಗೆ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಮುದ್ದೆ ಹಿಂಗೆ ಬಳಸ್ತಾ ಇದ್ದೀನಿ. ನಾನು ಆಗಲೇ ಪೌಡ್ರ್ ಹಿಂಗೆ ತೋರಿಸಿದ್ದೀನಿ. ನಾನು ಏನಕ್ಕೆ ಆ ಥರ ಮಾಡಿದೆ ಅಂದರೆ, ನಿಮಗೆ ಪೌಡ್ರ್ ಹಿಂಗೂ ಕೂಡ ಬಳಸ್ಬೋದು, ಮುದ್ದೆ ಹಿಂಗೆ ಕೂಡ ಬಳಸ್ಬೋದು, ಆ ಥರ. ಅದಕ್ಕೋಸ್ಕರ ತೋರಿಸಿರೋದು. ಮತ್ತು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಪುಡಿ ಉಪ್ಪು ಕೂಡ ಹಾಕೋಬೋದು, ಏನು ಪರವಾಗಿಲ್ಲ, ಕರಗುತ್ತೆ, ಅದೇನು ತೊಂದರೆ ಇಲ್ಲ. ನಾನು ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಇವಾಗ ಇದನ್ನು ಹುಳಿ ಮಜ್ಜಿಗೆ ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೋಬೇಕು. ತಂಬುಳಿಗೆಲ್ಲ ನಾನು ಯಾವಾಗಲೂ ಹುಳಿ ಮಜ್ಜಿಗೆ ಹಾಕಬೇಡಿ ಅಂತ ಹೇಳ್ತೀನಿ. ಅದು ಯಾಕೆಂದರೆ ತುಂಬ ಹುಳಿ ಬರುತ್ತೆ ಅಂತ, ಹುಳಿ ಇದ್ದರೆ ಚೆನ್ನಾಗಿರಲ್ಲ ಅಂತ. ಆದರೆ ಈ ಉದ್ದಿನ ಹಿಟ್ಟಿಗೆ ನೀವು ಹುಳಿ ಮಜ್ಜಿಗೆನೇ ಹಾಕೋಬೇಕು, ಆವಾಗ ಅದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹುಳಿ ಮಜ್ಜಿಗೆ ಇದೆ, ಇದನ್ನು ಏನು ಮಾಡೋದು ಅಂತ ಬೇಜಾರು ಮಾಡ್ಕೋಬೇಡಿ. ನೋಡಿ, ಈ ಥರ ಉದ್ದಿನ ಹಿಟ್ಟಿಗೆ ಬಳಸ್ಬೋದು. ಅದನ್ನು ತುಂಬ ರುಚಿಯಾಗಿರುತ್ತೆ. ತುಂಬ ಹುಳಿ ಇದ್ದರೆ ಬೇಡ, ಸ್ವಲ್ಪ ಹುಳಿ ಮಜ್ಜಿಗೆ ಹಾಕ್ಬೋದು. ಈ ಥರ ಗಂಟಿಲ್ದಂಗೆ ಕಲಸಿ ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಉದ್ದಿನ ಹಿಟ್ಟು ರೆಡಿ. ತುಂಬ ರುಚಿಯಾಗಿರುತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ.
ನಾನಿಲ್ಲಿ ತೆಂಗಿನ ಎಣ್ಣೆಯಲ್ಲೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ತೆಂಗಿನ ಎಣ್ಣೆನೇ ಜಾಸ್ತಿ ಬಳಸೋದು. ನೀವು ನಾರ್ಮಲ್ ಎಣ್ಣೆ ಕೂಡ ಹಾಕೋಬೋದು. ಆದರೆ ಏನು ಗೊತ್ತಾ, ಈ ಉದ್ದಿನ ಎಣ್ಣೆಗೆ ತೆಂಗಿನ ಎಣ್ಣೆ ಹಾಕಿನೇ ಊಟ ಮಾಡಿದ್ರೇ ಚೆನ್ನಾಗಿರೋದು. ಈಗ ಸಾಸಿವೆ ಹಾಕ್ಕೊಂಡು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ. ಈ ಒಗ್ಗರಣೆನ ಆ ಉದ್ದಿನ ಹಿಟ್ಟು ನಾವು ಏನು ಕಲಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಉದ್ದಿನ ಹಿಟ್ಟು ರೆಡಿ. ನಾನು ಹೇಳಿದ್ನಲ್ಲ, ಉದ್ದಿನ ಹಿಟ್ಟು ನೀವು ಅದು ಪೌಡ್ರ್ ಮಾಡೋದೊಂದು ಟೈಮ್ ಬಿಟ್ಟರೆ 5 ನಿಮಿಷದಲ್ಲಿ ಮಾಡ್ಕೋಬೋದು. ನೀವು 5ರಿಂದ ಮ್ಯಾಕ್ಸಿಮಮ್ 10 ನಿಮಿಷದಲ್ಲಿ ಮಾಡ್ಕೋಬೋದು. ಅಡುಗೆ ಮಾಡೋಕ್ಕೆ ಬೋರ್ ಆಗ್ತಾಯಿದೆ ಅನ್ನೋವಾಗ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಥರ ಉದ್ದಿನ ಹಿಟ್ಟು ಮಾಡಿಕೊಂಡು ನೀವು ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಂಡು 1-2 ಬಾಳ್ಗದ ಮೆಣಸಿನ್ಕಾಯಿ ಇದ್ದರೆ ಅದನ್ನು ನುರ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಆಗಲೇ ಹೇಳಿದೆ ನಿಮಗೆ, ನಮ್ಮೂರ ಕಡೆ ಮಂಗಳೂರು ಉಡುಪಿ ಕಡೆ ಅಥವಾ ಮಲೆನಾಡು ಕಡೆನೂ ಬಳಸ್ತಾರೇನೋ ನನಗೆ ಗೊತ್ತಿಲ್ಲ. ಮಂಗಳೂರು ಉಡುಪಿ ಕಡೆ ಅಂತೂ ಕಡ್ಡಾಯವಾಗಿ ಪ್ರತಿಯೊಂದು ಫಂಕ್ಷನಲ್ಲೂ ಈ ಉದ್ದಿನ ಹಿಟ್ಟು ಅನ್ನೋ ರೆಸಿಪಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಅದು ಉದ್ದಿನ ಹಿಟ್ಟಿಲ್ಲ ಅಂದರೆ ಅದೊಂದು ಊಟ ಅಂದರೆ ಸಂಪೂರ್ಣ ಆಗೋದೇ ಇಲ್ಲ, ಆ ಥರ ಇರುತ್ತೆ. ಫಸ್ಟೇ ಮೊದಲನ್ನಕ್ಕೇ ಹಾಕ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಕೂಡ. ಉದ್ದಿನದು ಘಮನೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಹುರಿಯೋ ಗೋಜೆ ಇಲ್ಲ ನೋಡಿ, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಜೊತೆ ಈ ರೆಸಿಪಿನ ಶೇರ್ ಮಾಡಿ, ಅವ್ರಿಗೂ ತಿಳಿಸಿ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಈ ರೆಸಿಪಿನ ಅಂತ. ಕೆಲವರು ಉದ್ದನ್ನು ರುಬ್ಬಿಟ್ಟು ಮಾಡ್ತಾರೆ. ಇದು ನೋಡಿ, ಇದು ತುಂಬ ಸಿಂಪಲ್ಲು, ಕಷ್ಟನೇ ಇಲ್ಲ. ರುಬ್ಬೋ ಗೋಜಿಲ್ಲ, ಹುರಿಯೋ ಗೋಜಿಲ್ಲ, ಏನಿಲ್ಲ, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಲಿಟ್ರಲಿ 5 ನಿಮಿಷದಲ್ಲಿ ಮಾಡ್ಬೋದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಇದೇ ಥರ ತುಂಬ ಸುಲಭವಾಗಿ ಮಾಡ್ಕೊಳ್ಳೋಕ್ಕಾಗೋಂಥ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ಕಂಪ್ಲೀಟಾಗಿ ನೋಡಿ ಲೈಕ್ ಮಾಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್, ಸಿ ಯು.